ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಬಲ್ಡೋಟ ಹಠಾವೋ ಕೊಪ್ಪಳ ಬಚಾವ್. 250ನೇ ದಿನಕ್ಕೆ ಕಾಲಿಟ್ಟ ಜನರ ಹೋರಾಟ. ರೈತರ ಸಾರ್ವಜನಿಕರ ಆಕ್ರೋಶ. ಕೊಪ್ಪಳ ಉಳಿಸಿ ಮಾಲಿನ್ಯ ತಡಿಸಿ ಎಂಬ ಘೋಷಣೆ ಕೊಪ್ಪಳದಲ್ಲಿ ಮುಗಿಲು ಮುಟ್ಟಿದೆ. ಕೊಪ್ಪಳ ಜಿಲ್ಲೆಯ ಸುತ್ತಮುತ್ತ ನಡೆಯುತ್ತಿರುವ ಗಣಿಗಾರಿಕೆ ಮತ್ತು ಕೈಗಾರಿಕೆಗಳಿಂದ ಪರಿಸರ ಹಾಗೂ ಸಾರ್ವಜನಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿದೆ ಎಂದು ಆರೋಪಿಸಿ ಕಳೆದ 8 ತಿಂಗಳಿಂದ ನಿರಂತರವಾಗಿ ಹೋರಾಟ ನಡೆಸುತ್ತಿರುವ ಸಾರ್ವಜನಿಕರು ಮತ್ತು ರೈತರು ಇಂದು ತಮ್ಮ ಹೋರಾಟದ 250ನೇ ದಿನವನ್ನ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ಆಚರಿಸಿದರು. ಬಲ್ಡೋಟ ಹಟಾವೋ ಕೊಪ್ಪಳ ಬಚಾವೋ ಎಂಬ ಘೋಷಣೆಯೊಂದಿಗೆ ಕೊಪ್ಪಳ ಸಫಳ ಅಭಿಯಾನದ ಅಡಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಿದರು. ಕಳೆದ 250 ದಿನಗಳಿಂದ ನಿರಂತರ ಧರಣಿ ನಡೆಸುತ್ತಿರುವ ಪ್ರತಿಭಟನಾಕಾರರು ಪರಿಸರ ಸಂರಕ್ಷಣೆ, ರೈತರ ಬದುಕಿನ ರಕ್ಷಣೆ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಆದ್ಯತೆ ನೀಡುವಂತೆ ಸರ್ಕಾರವನ್ನ ಒತ್ತಾಯಿಸಿದರು. ಹೋರಾಟಗಾರರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಹೋರಾಟ ಮುಂದುವರೆದಿದೆ ಎಂದು ಸ್ಪಷ್ಟಪಡಿಸಿದರು. ಈ ಹೋರಾಟದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದ ರವಿ ಕೃಷ್ಣಾರೆಡ್ಡಿ ಅವರು ಹಾಗೂ ಅವರ ಸೈನಿಕರು ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಕೊಪ್ಪಳ ಜಿಲ್ಲೆ ಬಚಾವೋ ಆಂದೋಲನ ಸಮಿತಿಯ ಶ್ರೀ ಅಲ್ಲಮಪ್ರಭು ಬೆಟ್ಟದೂರ್ ಅವರು ಸೇರಿದಂತೆ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಇವತ್ತಿನ ಕೊಪ್ಪಳ ಸಪ್ಪಳ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಕೊಪ್ಪಳ ಭಾಗದ ಅನೇಕ ಜನಪರ ಹೋರಾಟಗಾರರೇ, ವಿವಿಧ ಸಂಘ ಸಂಸ್ಥೆಗಳ ಮುಖಂಡಗಳೇ ಹಾಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನನ್ನ ಆತ್ಮೀಯ ಬಂಧುಗಳೇ, ಬಹಳ ಕೆಟ್ಟ ದಿನಗಳಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ. ಒಂದು ಕಡೆ ಬಹಳ ಒಳ್ಳೆಯ ದಿನಗಳು, ಇನ್ನೊಂದು ಕಡೆ ಕೆಟ್ಟ ದಿನಗಳು. ಬಹುಶಃ ಭಾರತದ ಇತಿಹಾಸದಲ್ಲಿಯೇ ಈ ಮಟ್ಟಿಗಿನ ಸ್ವಾತಂತ್ರ್ಯ ಮತ್ತು ವೈಯಕ್ತಿಕ ಹಕ್ಕುಗಳಿದ್ದಂತಹ ದಿನಗಳು ಭಾರತದ ಇತಿಹಾಸದಲ್ಲಿ ಇರಲಿಲ್ಲ. ಅದಕ್ಕೆ ಇವತ್ತು ಬಹಳ ಸ್ವಾತಂತ್ರ್ಯ ಮತ್ತು ನಾವು ಒಪ್ಪಿಕೊಂಡಂತಹ ಸಂವಿಧಾನ ಮತ್ತು ಅದರ ಅಳವಡಿಕೆ, ಅದರ ಕಾರಣದಿಂದಾಗಿ ಇವತ್ತು ಜಾತಿ, ಕುಲ, ಮತ, ವರ್ಗ ಭೇದ ಇಲ್ಲದೆ ನಾವು ಸರಿಸಮನಾಗಿ ಕೂತ್ಕೊಳ್ತಾ ಒಂದಷ್ಟು ಹಕ್ಕುಗಳನ್ನ ನಿಜಕ್ಕೂ ಅನುಭವಿಸ್ತಾ ಇದ್ದೀವಿ. ಆಗ್ಲೇ ನಾನು ಹೇಳಿದ ಹಾಗೆ ನಮ್ಮ ಯಾವ ಪೂರ್ವಿಕರ ಯಾವ ತಲೆಮಾರಿನಲ್ಲೂ ಈ ಮಟ್ಟಿಗಿನ ಸ್ವಾತಂತ್ರ್ಯ ಜಾತ್ಯಾತೀತವಾಗಿ, ಕುಲಾತೀತವಾಗಿ, ಮತಾತೀತವಾಗಿ ನಮ್ಮವ್ರಿಗಿರ್ಲಿಲ್ಲ. ಅದೇ ರೀತಿಯಲ್ಲಿಯೇ ಬಹುಶಃ ಹಿಂದೆಂದೂ ಇಲ್ಲದಂತಹ ಸಮೃದ್ಧಿಯನ್ನ ಭಾರತ ಈಗ ನೋಡ್ತಾ ಇದೆ. 145 ಕೋಟಿ ಜನಸಂಖ್ಯೆ ಭಾರತದ ಇತಿಹಾಸದಲ್ಲಿ ನಾವು ನೋಡಿದ್ರೆ ಬಹುಶಃ ಅಶೋಕನ ಕಾಲದಲ್ಲಿ ಇಡೀ ಭಾರತದ ಜನಸಂಖ್ಯೆ ಸುಮಾರು 5 ಕೋಟಿ ಏನೋ ಇತ್ತು. ಆದ್ರೆ ಈ ಹೊತ್ತಿಗೆ ಅದರ ಎಷ್ಟು ಪಟ್ಟು ಆಯ್ತು? 30 ಪಟ್ಟು ಜನಸಂಖ್ಯೆ ಇವತ್ತು. ಆದ್ರೆ ಇವತ್ತ್ಯಾರು ಬಹುತೇಕರು ಹಸಿವಿನಿಂದ ನಡುವಂತಹ ಸ್ಥಿತಿ ಇಲ್ಲ. ನಮ್ಮ ಸ್ವಾತಂತ್ರ್ಯ ಹೋರಾಟದ ದಿನಗಳ ಕೆಲವೊಂದು ಫೋಟೋಗಳನ್ನ ನೋಡಿದ್ರೆ ಆ ಹೋರಾಟದಲ್ಲಿ ಭಾಗವಹಿಸ್ತಿದ್ದಂತ ಜನ ಒಂದು ರೀತಿ ನರಪೇತಲ ನಾರಾಯಣರ ತರ ಇದ್ರು. ಆದ್ರೆ ಇವತ್ತು ನಾವು ತಿಂದು ತೇಗಿ ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.